ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಾನು ಮತ್ತು ನನ್ನ ಸ್ನೇಹಿತ ಅಕ್ಕಿನ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮದು ಹಳ್ಳಿ ಆಹಾರ ಅನ್ನೋ ಒಂದು ಪೇಜ್ ಇದೆ, ಅದರಲ್ಲಿ ನಾವು ಹಳ್ಳಿ ಅಕ್ಕಿಯನ್ನು ಸೇಲ್ ಮಾಡ್ತಾಯಿದ್ದೀವಿ. ಇವಾಗ ನಾನು ನನ್ನ ಗೆಳೆಯ ಇಷ್ಟು ದಿವಸ ನಾನು ಬೈಕಲ್ಲಿ ಕೊಡ್ತಿದ್ದೆ, ಇವತ್ತು ಯಾಕೆ ಒಂಚೂರು ಮೈಗೆ ಆಯ್ತಾ ಇರಲಿಲ್ಲ, ಹಾಗಾಗಿ ಆಟ ಕಟ್ಸಿದ್ದೀನಿ. ಬನ್ನಿ ತಗೊಂಡು ಹೋಗಮ್ಮ. ನೋಡಿ ನನ್ನ ಸ್ನೇಹಿತ ಫುಲ್ ರೆಡಿ ಆಗೋನೆ. ಇವಾಗ ನಾವು ಸ್ಟಾಕ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಇವಾಗ ಹೋಯ್ತಾ ಇದ್ದೀವಿ. ನಡ್ರಿ ಡ್ರೈವರ್. ಹಾಯ್ ಚಾಲಕರೇ, ನಡ್ರಿ. ನೋಡಿ ಫ್ರೆಂಡ್ಶಿಪ್ ಇಲ್ಲ, ಏಕೆ ಅಂತಂದರೆ ನೋಡಿ ವ್ಯವಹಾರದಲ್ಲಿ ಫ್ರೆಂಡ್ಶಿಪ್ ಇಲ್ಲ, ಸಾರಿ ಕ್ಷಮಿಸಿ. ಆಲ್ರೆಡಿ ಮೀಟ್ರ್ ಹಾಕ್ಬಿಟ್ಟವನೆ. ಇವಾಗ ಹೋಯ್ತಾ ಇದ್ದೀವಿ. ಇವಾಗ ನಾವು ಹೋಯ್ತಾ ಇರೋದು ಜೆ ಪಿ ನಗರ ಅಂದರೆ ಕನಕಪುರ ರೋಡು, ಅಲ್ಲಿಗೆ ಹೋಯ್ತಾ ಇದ್ದೀವಿ. ನೋಡಿರ್ಬೋದು, ದಯವಿಟ್ಟು ಬೂಡ್ಸಾಡ್ದವರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಇಲ್ಲೇನು ಅಷ್ಟು ಜಾಸ್ತಿ ಏನಿಲ್ಲ. ಸೊ ಕಡಿಮೆ ಇರೋದ್ರಿಂದ ನಮ್ಮ ಸ್ನೇಹಿತರದೇ ನಮ್ಮದೇ ಇತ್ತಲ್ಲ ಆಟೋ ಅಂದ್ಬಿಟ್ಟು, ನಮ್ಮದೇ ಅಂತಂದರೆ ಬಾಡಿಗೆ ಇದ್ರೂ ನಮ್ಮ ಲೆಕ್ಕಾಚಾರನೇ ಬರ್ತದೆ ಅಂದ್ಬಿಟ್ಟು ನಾವು ಇದು ಮಾಡಿರೋದು. ಸೊ ನೋಡಿ ಮೀಟ್ರ್ ಓಡ್ತಾ ಇದೆ. ಮೀಟರಿನ ಮೇಲಿನ ಪೈಸೆಯು ಬೇಡ, ಮಾನವೀಯತೆ ನಮಗೂ ಇದೆ ಮರೆಯಲೇ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ. ಇನ್ನೂ ಯಾರ್ಯಾರಿಗೆ ನಿಮಗೆ ಅನ್ಪಲಿಶ್ ರೈಸ್ ಬೇಕು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ. ಖಂಡಿತವಾಗ್ಲೂ ಆದಷ್ಟು ಬೇಗ ನೀವು ಆರ್ಡರ್ ಮಾಡಿದ್ರೆ ನಿಮ್ಮ ಮನೆ ಮುಂದಕ್ಕೆ ತಂದು ಕೊಡ್ತೀವಿ ಅಂತ ಹೇಳ್ತಾ, ಇವಾಗ 4 ಮೂಟೆ ಅವೆ. ಈ 4 ಮೂಟೆನ ಡೆಲಿವರಿ ಕೊಡಕ್ಕೆ ಹೋಯ್ತಾ ಇದೀವಿ. ಇನ್ನು ಏನು ಶುರುವನೇ ಆಗಲಿಲ್ಲ, ಆಲೆ 48 ರೂಪಾಯಿ ಮೀಟ್ರ್ ಓಡದೆ. ಹಿಂಗಾದ್ರೆ ನಾವು ಎಲ್ಲಿಂದ ದುಡ್ಡು ತಂದು ಕೊಡೋಕ್ಕಾಗೋದು? ನಾವು ಮಾಡ್ತಾ ಇರೋದೇ ಇಲ್ಲಿ ಭಾರಿ ಕಷ್ಟದಲ್ಲಿ, ಅಂಥದ್ರಲ್ಲಿ ಆಲೆ 48 ರೂಪಾಯಿ ಆಯಿತು. ಇವರು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಬರೀ ಸುತ್ತಿಸ್ತಾವ್ ಇವನು. ಯಾಕೋ ಈ ಚಾಲಕ ಸರಿ ಆಯ್ತಾ ಇಲ್ಲ, ನನಗೆ ಬೇಜಾರಾಯ್ತಾ ಇದೆ. ಬರೀ ಇವ್ರು ನಾಯ್ತಾ ಕರ್ಕೊಂಡವನೇ ಆಲೆ 49 ರೂಪಾಯಿ ಹೋಯ್ತೀವಿ. ಆಲೆ ಎಲ್ಲಿಂದ ತಂದು ಕೊಡೋಣ ನಾವು ದುಡ್ಡ? ಗಣಪತಿ ಆಶೀರ್ವಾದ ತಗೊಂಡಿದ್ದೀವಿ. ಇವತ್ತು ಅದೆಷ್ಟು ವ್ಯಾಪಾರ ಆಗ್ಬಿಟ್ಟದ ಗೊತ್ತೇ ಐತಿಲ್ಲ ನನಗೆ. ಗಣಪತಿ ವಿಘ್ನ ವಿನಾಶಕ ಫಲತಾರ ಪಕ್ಷತಂ. ನಮಗಂತೂ ಇವತ್ತು ಅದೆಷ್ಟು ಖುಷಿ ಆದದು. ಗಣಪನ ಆಶೀರ್ವಾದ ತಗೊಂಡಿದ್ದೀವಿ ಅಂತಂದರೆ ಅದು ನಮ್ಗೆ ಒಂಥರ ಖುಷಿ. ಇಲ್ಲಿ ನನ್ನ ಏನು ಬೇಕಾದ್ರೂ ಕಟ್ಟಾಕ್ಬಿಟ್ಟು ನೀವು ಏನು ಬೇಕಾದ್ರೂ ಮಾಡ್ಕೊಬಾರ್ಬೋದು, ನಾನು ಏನ ಮಾಡ್ದಂಗೆ ನೀವು ತಪ್ಪಿಸ್ಬೋದು. ಆದರೆ ದೇವ್ರು ಕಂಡಾಗ ಹಿಂಗೆ ಅನ್ನೋದು ಯಾರ ಕೈಯಿಂದನೂ ತಪ್ಪಿಸೋಕ್ಕಾಗಲ್ಲ. ಅಷ್ಟು ಭಕ್ತಿ. ಒಬ್ಬ ಹಿಂದೂ ಆಗಿ ನಾನು ನನಗೆ ದೇವ್ರುಗಳ ಮೇಲೆ ಅಷ್ಟೇ ಭಕ್ತಿ ನಂಬಿಕೆ ಇದೆ. ಎಲ್ಲ ಒಟ್ಟಿನಲ್ಲಿ ನನ್ನ ಇದು ದೊಡ್ಡವ್ರ ಮಾತು ಹೇಳ್ತಾರೆ, ಮನ್ಸನ್ನ ನಂಬಿ ಕೆಟ್ಟವರೇ ಹೊರತು ದೇವ್ರನ್ನ ನಂಬಿ ಯಾರೂ ಕೆಟ್ಟಿಲ್ಲ ಅಂತ. ಆ ಲೆಕ್ಕಾಚಾರದಲ್ಲಿ ನಾನು ಬದುಕ್ತಾ ಇದ್ದೀನಿ. ಈಗ ತಾನೇ ಇಲ್ಲಿ ಜಸ್ಟ್ ಟಿಫನ್ ಮುಗಿಸ್ತೀವಿ. ಈಗ ಟಿಫನ್ ಮುಗಿಸ್ಕೊಂಡು ನಾವು ಓಡ್ತಾ ಇದ್ದೀವಿ. ಮೀಟ್ರ್ ನೋಡಿ ಓಡ್ತಾನೆ ಅದು ಇನ್ನೂ. ಬರೀ ರಾಜಗೋಪಾಲ್ ನಗರದಿಂದ ಲೆಗ್ಗೆರೆಗೆ ಬರೋಷ್ಟೊಳಗೆ 71 ರೂಪಾಯಿ ಆಗೋಯ್ತಲ್ಲ. ಇದು ಹೋಟ್ಲಿರೋದು ಲೆಗ್ಗೆರೆ ಬ್ರಿಡ್ಜಲ್ಲಿ ನೋಡಿ. ಇದೇ ಲೆಗ್ಗೆರೆ ಬ್ರಿಡ್ಜು. ಇಲ್ಲೇ ಇರೋದು ಕಾಲು ಸೊಪ್ಪು, ಇಡ್ಲಿ, ದೋಸೆ, ರೈಸು ಎಲ್ಲ ಒತ್ತಂತೆ ಸಿಗ್ತದೆ. ಬೇಕು ಅಂದರೂ ಬಂದು ತಿನ್ಕೊಳ್ಳಿ. ನಂಗೆ ಗೊತ್ತಿರೋಂಗೆ ಸೋಮವಾರ ಒಂದು ದಿವಸ ಬಿಟ್ಟು ಇನ್ನೆಲ್ಲ ದಿವಸನೂ ಇರ್ತದೆ. ಇದೇನು ಪ್ರಮೋಷನ್ ಅಲ್ಲ, ಸುಮ್ಮನೆ ನಾವು ತಿಂದ್ವಲ್ಲ, ನಿಮಗೂ ಇಷ್ಟ ಆದರೆ ಬಂದು ತಿನ್ನಲಿ ಅಂತ ಹೇಳ್ತಾ ಇರೋದು. ಚೆನ್ನಾಗಿದೆ ಒಟ್ಟಿನಲ್ಲಿ. ಈಗ ಶುರು ಆಯ್ತಾ ಇದೆ. ಇದೇನು ರಾಜಗೋಪಾಲ್ ನಗರ ಬರೋಕ್ಕೆ 71 ರೂಪಾಯಿ ಆಯ್ತಲ್ಲ, ಇಲ್ಲ ಜೆ ಪಿ ನಗರಕ್ಕೆ ಹೋಗೋಷ್ಟರಲ್ಲಿ ಇಷ್ಟ ಆಗಿದೆ. ಅದು ಎಷ್ಟಾದ ನೋಡಿ, ನಮ್ಮ ಕೈಲೇ ತೊಳಿಸ್ತವನೆ. ಈಗ ತೊಳಿಸ್ತಾ ಇರೋದಕ್ಕೆ ನಾವು ಕಡಿಮೆ ಕೊಡ್ತೀವಿ ದುಡ್ಡ. ಅಳ್ಳಾಡ್ಸ್ಬೇಕಂತೆ. ಇವಾಗ ಹೋಯ್ತವನೆ, ಬಿಡ್ತವನೆ ಗಾಡಿಯ. ನೋಡೋಣ ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತು ಡೆಲಿವರಿ ಕೊಟ್ಟು ಬಂದವಂತ. ಈ ಡೆಲಿವರಿ ಕೊಟ್ಬಿಟ್ಟು ನಾನು ಕೆಲ್ಸಕ್ಕೆ ಬೇರೆ ಹೋಗಬೇಕು. 10 ಗಂಟೆ ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ ನಾನು. ಯಾವತ್ತೂ ನಾನು ಕೆಲ್ಸಕ್ಕೆ ಮೋಸ ಮಾಡೋಕ್ಕಲ್ಲ. ನನಗೆ ನಾನು ಮೋಸ ಮಾಡ್ಕೊಂಡಂಗೆ, ಕೆಲ್ಸಕ್ಕೆ ನಾನು ಮೋಸ ಮಾಡಿದ್ರೆ ನಾನು ಮೋಸ ಮಾಡ್ಕೊಂಡಂಗೆ, ಅದಕ್ಕೆ ನಾನು ಮಾಡಲ್ಲ. ನೋಡಿ ಇವಾಗ ಲೆಗ್ಗೆರೆ ಬ್ರಿಡ್ಜ್ ಕಡೆಯಿಂದ ಕುರುಬಳ್ಳಿ ಬ್ರಿಡ್ಜ್ ಕಡೆಗೆ ಹೋಗ್ತಿದ್ದೀವಿ. ಇಲ್ಲಿ ರೈಟ್ ತಗೋತೀವಿ. ರೈಟು. ಹಾಗಾಗಿ ಒಂದು ಪಡೆ ತಗೊಳಕ, ಇವೊಂದು ತಪ್ಪಣ ಹೋಗೋಣ. ಮೇಡಮ್ ಅವರು ಬಿಟ್ರು, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಹಾಕಿಲ್ಲ ನಮ್ಮ ಹುಡುಗ, ಹಾಕ್ತಾರೆ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಪೊಲೀಸ್ ಇಲಾಖೆ ಮೊದಲನೇ ಆರ್ಡ್ರನ್ನ ಆ ಒಂದು ಹೋಟ್ಲು ಅಣ್ಣಂಗೆ ಕೊಟ್ಟಾಯಿತು. ಇವಾಗ 2 ಮೂಟೆ ಅವೆ. 2 ಮೂಟೆನ ಇವಾಗ ಹಲ್ಸೂರು ಹತ್ರ ತಗೊಂಡು ಹೋಗ್ತಾ ಇದ್ದೀವಿ. ಹಲ್ಸೂರು MG ರೋಡ್ ಹತ್ರ ಬರ್ತದೆ. ನಮ್ಮ ಚಾಲಕರು ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ಇವಾಗ 17-18 ಕಿಲೋಮೀಟ್ರ್ 22 ಕಿಲೋಮೀಟ್ರ್ ಬಂದಿದ್ದೀವಿ. 354 ರೂಪಾಯಿ ಆಗಿದೆ. ಬನ್ನಿ ಮುಂದೆ ಹೋಗೋಣ. ವೇಟಿಂಗ್ ಚಾರ್ಜ್ ನೋಡಿ 10 ನಿಮಿಷ ನಾನು ವೆಯ್ಟ್ ಮಾಡ್ತೀನಿ. 10 ಮುಕ್ಕಾಲು ನಿಮಿಷ ವೆಯ್ಟ್ ಮಾಡ್ತಿದ್ದೀನಿ. ಈಗ ಹೋಯ್ತಾ ಇದ್ದೀವಿ. ನಾನು ಒಂದೊಂದ್ಸಲಿ ಬೆಬ್ಬೆ ಆಗ್ತೀನಿ, ಬೇಜಾರು ಮಾಡ್ಕೊಬೇಡಿ. ಅದು ಒಳ್ಳಲ್ಲ ನಾಲ್ಗೆ, ಅದು
ಅದು ನಮ್ಮ ಆಶೆ ಹೇಳ್ಕೊಟ್ಟಿದ್ರೆ ನಿಂಗೆ ಗಸ 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 ತಿಕ್ಕು ಅಂತದ ಕಡೆ ತಿಕ್ಕಿರ್ಲಿಲ್ಲ. ಇವ್ರು ಕಡೆಯಾಗಿ ತಿಕ್ಕಿದ್ದಾರೆ, ಇವ್ರಿಗೆ ಬರುತ್ತೆ. ಬನ್ನಿ ಇವಾಗ ಹೋಗೋಣ ಅಲ್ಸೂರು. ನಮ್ಮ ಪೈನ ಅಲ್ಸೂರ್ನ ಅಂತ. ಇವತ್ತು ಶನಿವಾರ, ಆಡುಕುರಿ ಎಲ್ಲ ಚೆನ್ನಾಗಿ ಕೂದವ್ರೆ. ನಾಳೆಗೆ ಭಾನುವಾರ ಹೆಂಗೆ ಕೂದವ್ರ ಏನೋ ಗೊತ್ತೇ ಆಗಲ್ಲ. ನಮ್ಮ ಚಾಲಕರು ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಓಡಿಸ್ತಾ ಇಲ್ಲ. ನಾವು ಸ್ಟ್ರೈಟು ಅಂದರೆ ಅವ್ರಿಗೆ ರೈಟು ಅನ್ನಂಗೆ ಕೇಳಿಸ್ತಾ ಇದೆ. ಕಿವಿಲಿ ಸ್ವಲ್ಪ ಗುಗ್ಗೆ ಜಾಸ್ತಿ ಕೂತ್ಕೊಂಡಿರಂಗದೆ. ನಾವು ಒಳ್ಳೆ ಕಿವಿ ನೋಡೋ ಡಾಕ್ಟ್ರಿಗೆ ಇವ್ರನ್ನ ಖಂಡಿತವಾಗ್ಲೂ ತೋರಿಸ್ಬೇಕು. ಇಲ್ಲ ಅಂತಂದರೆ ಇದೇನು ನಾವೆಲ್ಲೋ ಹೇಳಿದ್ರೆ ಇವ್ರು ಎಲ್ಗೋ ಕರ್ಕೊಂಡು ಹೋಯ್ತವ್ರೆ. ಇವ್ರ ಮೇಲೆ ನಾವು ಕೇಸ್ನೂ ಹಾಕ್ತೀವಿ. ಈ ಮೂಲಕ ನಾನು ಕರ್ನಾಟಕ ಸರ್ಕಾರ ಪೊಲೀಸ್ ಅವ್ರಿಗೆ ಖಂಡಿತವಾಗ್ಲೂ ಅವ್ರ ವಿರುದ್ಧ ಕೇಸ್ನ ಕೊಡ್ತೀನಿ ಖಂಡಿತವಾಗ್ಲೂ. ಅತಿರಥ ಮಹಾರಥ ಸಾರಥಿ ಸೂರ್ಯ ನಮಗೆ ಎತ್ತುತ್ತಾನೆ ಆರತಿ. 1 ಕೃಷ್ಣನ ಚಕ್ರ, 2 ಅಶೋಕ ಚಕ್ರ, 3 ಕಾಲದ ಚಕ್ರ, ಜೀವನ ಚಕ್ರ. ಅತಿರಥ ಮಹಾರಥ ಸಾರಥಿ ಸೂರ್ಯ ನಮಗೆ ಎತ್ತುತ್ತಾನೆ ಆರತಿ. ಬಂಧನ 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 ನಮ್ಮ ಸಾರಥಿ ಬಂಧನ. ಬಂಧನ 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 ನನ್ನ ಸಾರಥಿ ಬಂಧನ. ಅಣ್ಣ ಅಣ್ಣ ಒಂದೇ ಒಂದು ರೌಂಡ್ ಕೊಡ ಅಣ್ಣ. ಈ ಕಡೆ ತಿರ್ಗೋಣ ಅಣ್ಣ. ಒಂದೇ ಒಂದು ರೌಂಡ್ ಕೊಡ ಅಣ್ಣ. ಒಂದೇ ಒಂದು ರೌಂಡ್ ಕೊಡ ಅಣ್ಣ. ಇವತ್ತು ತಿರ್ಗೋಗ್ಬಿಟ್ಟಿದೆ, ಭಯ ಹೋಗಿತ್ತು. ಅಯ್ಯಪ್ಪ ಇಲ್ಲಿ ಕದ್ದ ಅಣ್ಣ. ಒಂದೇ ರೌಂಡ್ ಕೊಡ ಅಣ್ಣ. ಅಣ್ಣ ನಿನ್ನ ದಬ್ಬ ಕಡ ಅಣ್ಣ. ನಾವು ಒಂದೇ ಒಂದು ರೌಂಡ್ ಕೊಡ. ನಮ್ಮ ಮುಂದೆ ನಮ್ಮ ಆಟೋದ ಮುಂದೆ ಯಾವುದು ಇಲ್ಲ, ಹಿಂದೆನೆ ಹಾಕ್ಬಿಟ್ಟು ಗಾಡಿ. ನಾವು ಚಿನ್ಸ್ವಾಮಿ ಗ್ರೌಂಡೇ, ಬೆಂಗಳೂರಿನ ಗ್ರೌಂಡೇ. ನಾವಿವಾಗ ಕಬ್ಬನ್ ಪಾರ್ಕ್ ನೋಡ್ಕೊಂಡು, ಚಿನ್ಸ್ವಾಮಿ ಪಾರ್ಕ್ ನೋಡ್ಕೊಂಡು, ಚಿನ್ಸ್ವಾಮಿ ಪಾರ್ಕ್ಲಾ ಇದೇ ಪೆದ್ದಲಿ, ಚಿನ್ಸ್ವಾಮಿ ಸ್ಟೇಡಿಯಂ ನೋಡ್ಕೊಂಡು, ಆಮೇಲೆ ಕಬ್ಬನ್ ಪಾರ್ಕು ಇದು ನೋಡ್ಕೊಂಡು, ಯಾವ್ದಾದ್ರು ಮೆಟ್ರೋ ಸ್ಟೇಷನ್ ನೋಡ್ಕೊಂಡು ಹಿಂಗೆ ಗಾಡೀಲಿ ಹೋಯ್ತಾ ಇದೀವಿ. ನೋಡಿ ಎಲ್ಲ ದೊಡ್ಡದು ಬಿಲ್ಡಿಂಗ್ ಅವೆ. ಅದು ಹೆಂಗೆ ಕಟ್ಟಿದಾರೆ ಇವ, ಇದೇನು ಗಾಳಾಜಲ್ಲೇ ಕಟ್ಟವ್ರಪ್ಪ. ಇದು ಫ್ಲೈಟು ಏನಂತಾರಲ್ಲ ಇದಕ್ಕೆ, ಫ್ಲೈಟೇ ಅಂತ ಇರ್ತಾನೆ, ಏರ್ಕ್ರಾಫ್ಟು. ನೋಡಿ ಸಕ್ಕತ್ತಾಗೈತೆ. ಆದರೆ ಇದು ಫ್ಯೂಲ್ ಖಾಲಿ ಆಗ್ಬಿಟ್ಟು ನಿಂತದಷ್ಟೇ. ಇದು ಅಂಡರ್ಗ್ರೌಂಡಲ್ಲದೆ ಇಲ್ಲಿ ಇದು ಮೆಟ್ರೋ ಸ್ಟೇಷನು ಅಂಡರ್ಗ್ರೌಂಡಲ್ಲಿ. ಆಮೇಲೆ ಇದೇನು ಬ್ರಿಟಿಷ್ ಕಾಲದ ಅನಿಸ್ತದೆ ಅದು ಕೋಟೆ ಕಟ್ಟಿರೋದು. ನೋಡಿ ಇದು ಈಗಿನ ಕಾಲದ. ಇದು ನೋಡಿ ಹೆಂಗೆ ಕಾಣಿಸ್ತದೆ ನೋಡಿ. ನೋಡಿ ಪಕ್ಕದ ಅಲ್ಲೊಂದು ಬಿಲ್ಡಿಂಗ್ ಅದೇ, ಸಾಕಾಗದೆ. ಇನ್ನೂ ಕೊಡ್ತಾರಂಗೆ ಅವ್ರು. ಇದು ಕಂಪ್ಲೀಟ್ ಆಗಿದೆ, ಇದು ಕೊಡ್ತಾರಂಗೆ ಅವ್ರೆ. ಟ್ರಾಫಿಕ್ಕು ಬೆಂಗಳೂರಿದ್ದೀವಿ ಅಂದರೆ ಕಾಮನು, ಸುಮ್ಮನೆ ಅನುಸರಿಸ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಟು ಹೆಂಗೆ ಬೇಕು ಹಂಗೆ ಮಾತಾಡಿದ್ರೆ ನಿಮಗೆ ಸರಿ ಆಗಲ್ಲ. ಮೇಕೆ ಇದು ಅಂಚೆ ಕಚೇರಿಗಳು ಸಖತ್ತಾಗದೆ ಬೆಂಗಳೂರು. ನೋಡಿ ಇವಾಗ ನಾವು ಓರಿಯನ್ ಮಾಲ್ ಹತ್ರ ಇದ್ದೀವಿ. ಇಲ್ಲಿ ಈಗ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ ಇಲ್ಲೇ ಅದೇ. ಇವಾಗ ನೋಡ್ತಾ ಇದ್ದೀರಿ 795 ರೂಪಾಯಿ ಆಗದೆ. ನನ್ನ ಸ್ನೇಹಿತ ಮನೆಗೆ ಹೋಗೋಷ್ಟೊಳಗೆ ಒಂದು 800-850 ರೂಪಾಯಿ ಆಗ್ಬೋದು, 900 ರೂಪಾಯಿನೇ ಆಗ್ಬೋದು ಅಂದ್ಕೊಳ್ಳಿ. ನನ್ನ ಸ್ನೇಹಿತ ನನಗೋಸ್ಕರ ಅಷ್ಟೊಂದು ಡಿಸ್ಕೌಂಟ್ ಕೊಡ್ತಾನೆ ಅಂತಂದರೆ, ಬರೀ ಗ್ಯಾಸ್ಗೆ 200 ರೂಪಾಯಿ ಇಸ್ಕೊತಾನೆ ಅಂತಂದರೆ, ಅದು ನನ್ನ ಸ್ನೇಹಿತ ಸುಮ್ಮನೆ ಕೊಡ್ತಾ ಇರೋದಲ್ಲ, ನಾನು ಗಳಿಸಿರೋಂಥ ಒಂದು ಪ್ರೀತಿ, ವಿಶ್ವಾಸ, ಮಮತೆ. ನನ್ನ ಸ್ನೇಹಿತ ನನಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಅಂಥದ್ರಲ್ಲಿ ನಾನು 500 ರೂಪಾಯಿನೂ ಬೇಡ ಅಂದ. ಗ್ಯಾಸ್ಗೆ ಹಾಕೋ ದುಡ್ಡು ನನಗೆ ಬೇಡ, ನೀನು ಚೆನ್ನಾಗಿರು, ನಿನ್ನ ಬಿಸ್ನೆಸ್ ಚೆನ್ನಾಗಿ ರನ್ ಆಗಲಿ ಅಂತ ಅಂದ. ಆ ಒಂದು ಮನಸ್ಸಿಗೆ ನಾನು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಿಜಕ್ಕೂ ಎಲ್ಲರಿಗೂ ಈ ಥರ ಸ್ನೇಹ ಸಿಗ್ತದೆ, ಈ ಥರ ಇದಾಯ್ತದೆ ನಾನು ಹೇಳೋಕ್ಕಾಗಲ್ಲ. ಏಕೆಂದರೆ ಇವತ್ತು 800-900 ರೂಪಾಯಿ ಆಗಿದ್ರು ಏನು ಬೇಡಕ್ಕಲ್ಲ, ನನಗೇನು ಕೊಡಬೇಡ ಅಂತವನಲ್ಲ, ನನಗೆ ಅದು ಖುಷಿ ಆಯ್ತಾ ಇರೋದು. ಅವನಿಗೆ ಇಲ್ಲಿ ಮಾತಾಡೋಕ್ಕೆ ಒಂಥರ ಮುಜುಗರ, ನಾಚಿಕೆ ಆಯ್ತದೆ. ಆದರೆ ನಾನು ನಿಜಕ್ಕೂ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ, ಇನ್ನು ನಿಮ್ಮನ್ನು ಪಡೆದ ನಾನು ಪುನೀತ ಬಾಳು ನಗುತ್ತಾ ಒಂದು ದನ ಮನಗದೆ ಎದುರಿಸ್ತೀನಿ ಬನ್ನಿ. ಇಲ್ಲಿ ಓ ಕೆಟ್ಟಾಗಿಲ್ಲ ಬೈದ್ಯಾ, ಕೆಟ್ಟಾಗ ಬೈದ್ಯಾ, ಕೆಟ್ಟಾಗೆ ಯಾರಿಗೆ ಬೈತಾರೆ? ಮಕ್ಕಳ ಮೇಲೆ ತುಳ್ದು ಹಾಕ್ಬಿಡ್ತೀವಿ. ಎದಳು ಬೇಗ ಬೈತಾಳಪ್ಪ, ಸಣ್ಣ ಮಾಡ್ಕೋಬೇಕು ಸ್ವಾಮಿ ಕಾಪಾಡಪ್ಪ. ಸಾಯ್ತಾ ಬಿಡ್ತೀನಿ.
ಇದೇ ರೀತಿ ಹೆಚ್ಚಿನ ಮನರಂಜನೆ ವಿಡಿಯೋಗಳಿಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಂಬಿಡಿ. ಎಲ್ಲರಿಗೂ ಧನ್ಯವಾದಗಳು.